ಬಿಗ್ ಬಾಸ್ ಅನ್ನೋದು ಅತಿ ದೊಡ್ಡ ರಿಯಾಲಿಟಿ ಶೋ. ಬಿಗ್ ಬಾಸ್ ಸೀಸನ್ 1ರಿಂದ 11ರವರೆಗೂ ಅನೇಕ ಸ್ಪರ್ಧಿಗಳು ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ, ಹೆಸರನ್ನು ಗಳಿಸಿದ್ದಾರೆ. ಕೆಲವರು ಯಾರಿಗೂ ಕಾಣದಂತೆ ಮರೀಚಿಕೆಯೂ ಹೋಗಿದ್ದಾರೆ. ಈಗ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಅನೇಕ ಬಾರಿ ಅವರ ಫೋಟೋಗಳನ್ನು ನೋಡಿದಾಗ ನೆನಪಿಸ್ಕೊಂಡಿದ್ದು ಕೂಡ ಇದೆ. ಅದೇ ರೀತಿಯಾಗಿ ನಿಮಗೆಲ್ಲ ಶ್ರುತಿ ಪ್ರಕಾಶ್ ನೆನಪಿರಬಹುದು. ಬಿಗ್ ಬಾಸ್ ಸೀಸನ್ 1ರಲ್ಲಿ ಕಾಣಿಸಿಕೊಂಡಿದ್ದ ಇವರು ತುಂಬಾನೇ ಗ್ಲಾಮರಸ್ ಆಗಿದ್ರು. ನೋಡೋಕೆ ಚೆನ್ನಾಗಿದ್ದಂಥ ಕಾರಣಕ್ಕಾಗಿ ಅವತ್ತಿಗೆ ಅವರಿಗೆ ಅನೇಕ ಅಭಿಮಾನಿಗಳು ಇದ್ರು. ಅದರ ಜೊತೆಗೆ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಅವತ್ತು ಬಿಗ್ ಬಾಸ್ನಲ್ಲಿ ನಡೀತಾ ಇತ್ತು. ಒಂದು ಕಡೆಯಲ್ಲಿ ಶ್ರುತಿ ಪ್ರಕಾಶ್, ಇನ್ನೊಂದು ಕಡೆಯಲ್ಲಿ JK, ಮತ್ತೊಂದು ಕಡೆಯಲ್ಲಿ ಚಂದನ್ ಶೆಟ್ಟಿ. ಸೊ ಇವರಿಬ್ರೂ ಕೂಡ ಶ್ರುತಿಗೆ ಲೈನ್ ಹೊಡಿತಾ ಇದ್ರು ಅಂತ ಆಗ ಬಿಗ್ ಬಾಸ್ ಪ್ರಸಾರವಾಗ್ತಾ ಇದ್ದಾಗ ಜನ ಮಾತಾಡ್ಕೊಳ್ತಾ ಇದ್ರು. ಅವ್ರನ್ನ ಮದುವೆ ಆದರೆ ಚೆನ್ನಾಗಿರುತ್ತೆ, ಇವ್ರನ್ನ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ. ಕೊನೆಯದಾಗಿ JK ಮತ್ತು ಶ್ರುತಿಯವರ ಪೇರ್ ಎಲ್ರಿಗೂ ಇಷ್ಟ ಆಗಿತ್ತು. ಚಂದನ್ ಹೇಗಿದ್ರು ನಿವೇದಿತ ಜೊತೆ ಓಡಾಡೋದಕ್ಕೆ ಶುರು ಮಾಡಿದ್ಮೇಲೆ ಶ್ರುತಿ ಮತ್ತು JK ಮದುವೆ ಆಗ್ತಾರೆ ಅಂತಾನೆ ಹೇಳಲಾಗಿತ್ತು. ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ಮದುವೆ ಆಗ್ತಾರೆ, ಈ ಎಲ್ಲ ಸುದ್ದಿಗಳು ಆಗ ಬಿಗ್ ಬಾಸ್ ಸೀಸನ್ನಲ್ಲಿ ಪ್ರಸಾರವಾಗ್ತಿದ್ದಾಗ ವೈರಲ್ ಆಗಿತ್ತು. ಚಂದನ್ ಏನೋ ನಿವೇದಿತನ ಮದುವೆ ಆಗಿ 1 ವರ್ಷ ಸಂಸಾರನೂ ಮಾಡಿ ಕೊನೆಗೆ ಡಿವೋರ್ಸು ಮಾಡಿಕೊಂಡ್ರು. JK ಇನ್ನು ಮದುವೆ ಆಗದಿದ್ರು ಲಿವಿಂಗ್ ಟುಗೆದರ್ ಅಲ್ಲಿ ಅಪರ್ಣ ಜೊತೆಗೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹಾಗಿದ್ರೆ ಶ್ರುತಿ ಪ್ರಕಾಶ್ ಎಲ್ಲಿ ಹೋದ್ರು, ಏನ್ ಮಾಡ್ತಿದ್ರು ಅನ್ನೋದು ಅನೇಕರ ಪ್ರಶ್ನೆ ಆಗಿದೆ. ಶ್ರುತಿ ಪ್ರಕಾಶ್ ಹಿಂದೆ ಅವತ್ತು ಅಕ್ಷರಶಃ JK ಮತ್ತು ಚಂದನ್ ಬಿದ್ದಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದಾದ್ಮೇಲೆ ಶ್ರುತಿ ಪ್ರಕಾಶ್, ಅನುಪಮಾ ಮತ್ತು ಕೃಷಿ ತಪಂಡ ಅವರ ಜೊತೆಗೆ ಒಂದು ಟ್ರಿಪ್ಪಿಗೆ ಹೋಗಿದ್ರು. ಒಟ್ಟಿಗೆ ಎಲ್ರೂ ಫೋಟೋಸನ್ನು ತೆಗೆಸ್ಕೊಂಡಿದ್ರು. ಎಲ್ರೂ ಟ್ರಿಪ್ಪಿಗೆ ಹೋಗಿ ಎಂಜಾಯ್ ಮಾಡಿದ್ರು. ಅವತ್ತಿನ ಆ ಸೀಸನ್ ಒಂದ್ ಕಡೆಯಲ್ಲಿ ಅನುಪಮಾ, ಇನ್ನೊಂದು ಕಡೆಯಲ್ಲಿ ಕೃಷಿ ತಾಪಂಡ, ಮತ್ತೊಂದು ಕಡೆಯಲ್ಲಿ ಶ್ರುತಿ, ನಿವೇದಿತಾ, JK, ಚಂದನ್ ಶೆಟ್ಟಿ ಪ್ರತಿಯೊಬ್ಬರೂ ಇದ್ದಿದ್ರಿಂದ ಆ ಸೀಸನ್ ಹಿಟ್ಟು ಕೂಡ ಆಗಿತ್ತು. ಎಲ್ಲರೂ ಇದೀಗ ಬ್ಯುಸಿ ಇದ್ದಾರೆ, ಕಣ್ಮುಂದೆನೇ ಇದ್ದಾರೆ. ಆದರೆ ಶ್ರುತಿ ಪ್ರಕಾಶ್ ಮಾತ್ರ ಯಾರ ಕಣ್ಣಿಗೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಇದೀಗ ದಿಢೀರ್ ಅಂತ ಪ್ರತ್ಯಕ್ಷ ಆಗಿರುವಂಥ ಶ್ರುತಿ ಪ್ರಕಾಶ್ ಕನ್ನಡಿಗರಿಗೆ ಒಂದು ಮನವಿಯನ್ನು ಮಾಡಿದ್ದಾರೆ. ಹಾಗಿದ್ರೆ ಶ್ರುತಿ ಪ್ರಕಾಶ್ ಏನಾದರೂ, ಎಲ್ಲಿ ಹೋದ್ರು, ಯಾಕೆ ಮನವಿ ಮಾಡಿದ್ದಾರೆ, ಏನಂತ ಮನವಿ ಮಾಡಿದ್ದಾರೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ನಾನು ಆಗಲೇ ಹೇಳಿದ ಹಾಗೆಯೇ ಶ್ರುತಿ ಪ್ರಕಾಶ್ ನೋಡೋದಕ್ಕೂ ಕೂಡ ತುಂಬಾನೇ ಮುದ್ದಾಗಿದ್ರು. ಆ ಕಾರಣಕ್ಕೆ ಅವರಿಗೆ ಅವರದ್ದೇ ಆದಂಥ ಅಭಿಮಾನಿಗಳು ಕೂಡ ಇದ್ರು. ಆ ಸೀಸನ್ ಮುಗಿಯೋಷ್ಟೊತ್ತಿಗೆ ಶ್ರುತಿ ಒಳ್ಳೆ ಹೆಸರನ್ನು ಕೂಡ ಸಂಪಾದನೆ ಮಾಡಿದ್ರು. ಆದರೆ ಅದಾದ್ಮೇಲೆ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಣಲೇ ಇಲ್ಲ, ಕರ್ನಾಟಕದಲ್ಲೂ ಇಲ್ವೇ ಇಲ್ಲ. ಅವರು ಬೇರೆ ಯಾವುದೋ ರಾಜ್ಯಕ್ಕೆ ಹೋಗಿ ಸೆಟಲ್ ಆಗಿಬಿಟ್ರು. ಮದುವೆ ಆಗಿದ್ದಾರಾ, ಮಕ್ಕಳಾಗಿದೆಯಾ, ಏನು ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರಾ ಅಂತ ಪ್ರಶ್ನಿಸ್ತಾ ಇರುವ ನಡುವೆಗೆ ಅವರಿಗೊಂದು ಆಪರೇಷನ್ ಕೂಡ ಆಯಿತು. ಅವರ ಹೆಲ್ತ್ ಅಪ್ಸೆಟ್ ಆಗಿದೆ ಅನ್ನುವಂಥ ಸುದ್ದಿ ಕೂಡ ವೈರಲ್ ಆಯಿತು. ಶ್ರುತಿ ಪ್ರಕಾಶ್ ಏನಾಯ್ತು, ತುಂಬಾನೇ ಚೆನ್ನಾಗಿದ್ರಲ್ಲ, ಹೆಲ್ದಿ ಆಗಿದ್ರಲ್ಲ, ಆಪರೇಷನ್ ಆಗುವಂಥದ್ದು ಏನಾಯ್ತು ಅನ್ನೋದು ಅವರ ಅಭಿಮಾನಿಗಳ ಪ್ರಶ್ನೆಯೂ ಆಗಿತ್ತು. ಯಾಕಂದ್ರೆ ಇವತ್ತಿಗೂ ಕನ್ನಡದ ಅದೆಷ್ಟೋ ಜನರು ಶ್ರುತಿ ಪ್ರಕಾಶ್ ಅವರನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. 1 ಮಿಲಿಯನ್ ವ್ಯೂವರ್ಸ್ ಇರುವಂತ ಹಿನ್ನೆಲೆಯಲ್ಲಿ ಶ್ರುತಿ ಪ್ರಕಾಶ್ಗೆ ಅಭಿಮಾನಿಗಳು ಎಷ್ಟಿದ್ದಾರೆ ಅನ್ನೋದು ಅಲ್ಲೇ ಗೊತ್ತಾಗತ್ತೆ. ಹೌದು, ರಿಯಾಲಿಟಿ ಶೋ ಮುಖಾಂತರವಾಗಿ ಮನೆ ಮಾತಾಗಿದ್ದ ನಟಿ ಶ್ರುತಿ ಪ್ರಕಾಶ್ ಕಣ್ಮರೆ ಆಗಿದ್ರು ಕೂಡ ಇದೀಗ ಪ್ರತ್ಯಕ್ಷ ಆಗಿದ್ದಾರೆ. ಅವರು ಇದೀಗ ಬಾಲಿವುಡ್ ಮಂದಿಯ ಮುದ್ದಿನ ಕಣ್ಮಣಿ ಅಂತಂದ್ರೆ ನಿಮಗೆ ಆಶ್ಚರ್ಯ ಆಗತ್ತೆ. ಹೌದು, ಈಗ ಬಹಳ ಲವಲವಿಕೆಯಿಂದ ಶ್ರುತಿ ಪ್ರಕಾಶ್ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಶ್ರುತಿ ಪ್ರಕಾಶ್ ಸದ್ಯಕ್ಕೆ ಬಾಲಿವುಡ್ನ ಸಜ್ರ್ಯಾ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಇದು ಫಿಲ್ಮಿ ಫೆಸ್ಟಿವಲ್ಗಂತಾನೆ ಮಾಡಲಾಗ್ತಿರುವಂಥ ಒಂದು ಕಲಾತ್ಮಕ ಸಿನಿಮಾವಾಗಿದ್ದು ಇದರಲ್ಲಿ ಅವರು ಮರಾಠಿ ಹುಡುಗಿಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಅವರು ಲಿಗಮೆಂಟ್ ಟಿಯರ್ನಿಂದ ಬಳಲಿ ಸರ್ಜರಿಗೆ ಒಳಗಾಗಿದ್ರು. ಹಾಗಾಗಿ ಅವರು ಕೆಲವು ಸಿನಿಮಾಗಳನ್ನು ಮುಂದಕ್ಕೆ ಹಾಕಬೇಕಾಗಿತ್ತು ಶೂಟಿಂಗ್ ವಿಚಾರದಲ್ಲಿ. ಆದರೂ ಅವರು 2 ತಿಂಗಳಲ್ಲಿ ಚೇತರಿಸಿಕೊಂಡಿದ್ದಾರೆ. ಲಿಗಮೆಂಟ್ ಟಿಯರ್ನಿಂದ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಿದ ಅವರು ಎಲ್ಲಿಗೂ ಹೋಗೋದಕ್ಕೆ, ಎಲ್ಲಿಗೂ ಬರೋದಕ್ಕೆ ಆಗದಂಥ ಪರಿಸ್ಥಿತಿಗೆ ಹೋಗ್ಬಿಟ್ರು. ಅದಾದ್ಮೇಲೆ ವೈದ್ಯರು ಆಪರೇಷನ್ ಆಗಲೇಬೇಕು, ಇಲ್ಲ ಅಂತಂದ್ರೆ ಫ್ಯೂಚರಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿದ್ಮೇಲೆ ಕೊನೆಯದಾಗಿ ಆಪರೇಷನ್ ಕೂಡ ಮಾಡಿಸ್ಕೊಂಡು ಕೆಲವು ದಿನಗಳ ಕಾಲ ಅವರು ಬೆಡ್ ರೆಸ್ಟ್ ಕೂಡ ಮಾಡಿಕೊಂಡ್ರು. ಅದಾದ್ಮೇಲೆ ಕೈಯಲ್ಲಿ ಸಾಕಷ್ಟು ಸಿನಿಮಾಗಳು ಇದ್ವು, ಸಾಕಷ್ಟು ಆಫರ್ಗಳು ಇದ್ವು. ದುಡಿಯೋ ವಯಸ್ಸಿನಲ್ಲಿ ದುಡಿದು ಬಿಡಬೇಕು ಅಂತ ಹೇಳಿ 2 ತಿಂಗಳಿಗೆ ವಾಪಸ್ ಬಂದ್ರು. ಕನ್ನಡ ಸಿನಿಮಾದಲ್ಲಿ ಶ್ರುತಿ ಪ್ರಕಾಶ್ ಯಾಕೆ ಕಾಣಿಸ್ಕೊಳ್ತಾ ಇಲ್ಲ ಅನ್ನೋದು ಅನೇಕರ ಪ್ರಶ್ನೆ. ಸ್ವತಃ ಈ ಪ್ರಶ್ನೆಗೆ ಶ್ರುತಿಯವರೇ ಮಾತಾಡಿದ್ದಾರೆ ಮತ್ತು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೌದು, ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ನಿಜವಾಗಿಯೂ ನನಗೆ ಕನ್ನಡದಿಂದ ಅವಕಾಶಗಳು ಬರ್ತಾನೇ ಇಲ್ಲ. ನಾನು ಬಾಲಿವುಡ್ಗೆ ಹೋಗಿದ್ದೇನೆ ಅಂದ್ಕೊಂಡು ಕನ್ನಡ ಸಿನಿಮಾಗಳು ಆಫರ್ಗಳೇ ನನಗೆ ಸಿಗ್ತಾ ಇಲ್ಲ.
ನಾನು ಎಷ್ಟೇ ಹಿಂದಿ ಸಿನಿಮಾಗಳನ್ನು ಮಾಡಿದ್ದರೂ ಕನ್ನಡಕ್ಕೆ ನನ್ನ ಮೊದಲ ಆದ್ಯತೆ. ಇದಕ್ಕೆ ಕಾರಣ ನನ್ನ ಮೊದಲ ಕನ್ನಡ ಸಿನಿಮಾ ಆಯ್ಕೆ ಲಂಡನ್ನಲ್ಲಿ ಲಂಬೋದರ ಎಂಬ ಟೈಟಲ್ನ ಈ ಚಿತ್ರದಲ್ಲಿ ನಟರಾಗಲಿ ಅಥವಾ ತಂತ್ರಜ್ಞರಾಗಲಿ ಅನುಭವಿಗಳು ಇರಬೇಕಾಗಿತ್ತು. ಆದರೆ ಕತೆ ಚೆನ್ನಾಗಿದ್ದ ಕಾರಣ ನಾನು ಒಪ್ಕೊಂಡಿದ್ದೆ. ಆದರೆ ಅದರ ಶೂಟಿಂಗ್ ಆಗಲಿಲ್ಲ. ಮೊದಲ ಸಿನಿಮಾಗಳೇ ನಟಿಯ ಕೆರಿಯರ್ ನಿರ್ಧಾರ ಮಾಡುತ್ತೆ. ಆದರೆ ನನ್ನ ಮೊದಲ ಸಿನಿಮಾ ಚೆನ್ನಾಗಿ ಆಗಲಿಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಮತ್ತು ಇದೀಗ ತಾನು ಸಿಕ್ಕಾಪಟ್ಟೆ ಬ್ಯುಸಿ ಅನ್ನೋದನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಹಿಂದಿ ಸೀರಿಯಲ್ ಹೀರೋಯಿನ್ ಆಗಿದ್ದೆ ಎಂಬ ಕಾರಣಕ್ಕಾಗಿ ನನಗೆ ರಿಯಾಲಿಟಿ ಶೋನಲ್ಲಿ ಅವಕಾಶ ಸಿಕ್ಕಿತ್ತು. ನಾನು ಆಗಿಂದಲೂ ಮುಂಬೈನಲ್ಲೇ ಇದ್ದೇನೆ. ಕನ್ನಡ ಸಿನಿಮಾಗಳಿಗಾಗಿಯೇ ನಾನು ಬೆಂಗಳೂರಿನಲ್ಲಿ ತಿಂಗಳಿಗೆ 15 ದಿನ ಇರ್ತಿದ್ದೆ. ಮುಂಬೈನಲ್ಲಿ ಆಡಿಷನ್ ಮುಖಾಂತರ ನಮಗೆ ಅವಕಾಶಗಳು ಸಿಗುತ್ತದೆ. ಆದರೆ ಇಷ್ಟೊಂದು ಆಡಿಷನ್ ಕನ್ನಡದಲ್ಲಿ ಆಗಲ್ಲ. ನನಗೆ ಕನ್ನಡ ಸೀರಿಯಲ್ ಅವಕಾಶಗಳು ಸಾಕಷ್ಟು ಬಂದವು ಮತ್ತು ಈಗಲೂ ಬರ್ತಾ ಇದೆ. ಆದರೆ ಅದರಲ್ಲಿ ಕೆಲಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಸೀರಿಯಲ್ ಅಂದರೆ ತಿಂಗಳು ಪೂರ್ತಿ ಕೆಲಸ ಮಾಡಬೇಕಾಗತ್ತೆ. ಕನ್ನಡ ವೆಬ್ ಸೀರೀಸ್ ಅವಕಾಶ ಒಂದು ಬಂದಿತ್ತು, ಆದರೆ ಅದು ಟೇಕ್ ಆಫ್ ಆಗಲಿಲ್ಲ. ನಾನು ಗಾಯಕಿ ಕೂಡ ಆಗಿರೋದ್ರಿಂದ ಅದಕ್ಕೂ ಸಮಯ ಕೊಡಬೇಕಾಗಿದೆ. ಹಾಗಾಗಿ ಹಿಂದಿ ಸಿನಿಮಾ, ವೆಬ್ ಸೀರೀಸು, ಸಂಗೀತ ಕಾರ್ಯಕ್ರಮಗಳಲ್ಲಿ ನಾನು ಬ್ಯುಸಿ ಆಗಿದ್ದೇನೆ. ನನ್ನ ನಟನೆಯ ಮತ್ತು ವಿಕ್ರಮ್ ಭಟ್ ಹಾಗೂ ಮಹೇಶ್ ಭಟ್ ನಿರ್ದೇಶನದ ಹಾಂಟೆಡ್ 2 ಸಿನಿಮಾ ಸೆಪ್ಟೆಂಬರ್ 26ರಂದು ತೆರೆಗೆ ಬರಲಿದೆ. ನನ್ನ ರೊಮ್ಯಾಂಟಿಕ್ ಕಾಮಿಡಿ ಭಾರತ್ ಸಿನಿಮಾ OTTಯಲ್ಲಿ ಬಿಡುಗಡೆ ಆಗಲಿದೆ. ಬೆಂಗಳೂರಿನ ಸಿನಿಮಾ ಮೇಕರ್ ಮೋನಿಶ್ ಪ್ರಕಾಶ್ ಇಂಗ್ಲಿಷ್ ಸಿನಿಮಾ ಮಾಡಿದ್ದೇನೆ. ಈಗ ಸಜ್ರಾ ಸಿನಿಮಾದಲ್ಲಿ ನಟಿಸ್ತಾ ಇದ್ದೇನೆ. ಹೇಳಬೇಕು ಅಂದರೆ ನನ್ನ ಕೈಲಿ ಅವಕಾಶಗಳು ತುಂಬಾನೇ ಇದೆ. ಆದರೆ ಕನ್ನಡದ ಯಾವುದೇ ಅವಕಾಶಗಳು ನನಗೆ ಬರ್ತಿಲ್ಲ ಅನ್ನೋ ಬೇಸರ ನನಗಿದೆ. ಕನ್ನಡ ಸಿನಿಮಾಗಳಲ್ಲಿ ನಟಿಸಬೇಕು ಅನ್ನುವಂಥ ಆಸೆ ನನಗಿದ್ರು ಅವಕಾಶಗಳು ಸಿಗ್ತಾ ಇಲ್ಲ. ಸೀರಿಯಲಲ್ಲಿ ಅವಕಾಶ ಬಂದರೂ ನನಗೆ ನಟಿಸೋಕೆ ಇಷ್ಟ ಇಲ್ಲ ಅಂತ ಶ್ರುತಿ ಹೇಳ್ಕೊಂಡಿದ್ದಾರೆ. ನಿಜವಾಗ್ಲೂ ಇದು ಬೇಸರದ ಸಂಗತಿ. ನೋಡೋದಕ್ಕೆ ಮುದ್ದಾಗಿರುವಂಥ ಶ್ರುತಿ ಅವರಿಗೆ ಅವಕಾಶ ಕೊಟ್ಟರೆ ಏನಾಗ್ಬಿಡುತ್ತೆ? ಯಾವುದೋ ಪರಭಾಷೆ ಹುಡುಗಿಯರನ್ನ ಕರ್ಕೊಂಡು ಬಂದು ಮಣೆ ಹಾಕಿ ಅವರನ್ನು ಬೆಳೆಸೋ ಬದಲು, ಅಥವಾ ಇಲ್ಲಿ ಕೆಲಸ ಕಲಿತು ನಮಗೆ ಕನ್ನಡ ಅಂದ್ರೇ ಗೊತ್ತಿಲ್ಲ, ನಮ್ಮೂರು ಚೆನ್ನೈ ಅಂತ ಹೇಳೋರನ್ನ ಬೆಳೆಸೋ ಬದಲು ಇಂಥವ್ರನ್ನ ನಟಿಸಿದ್ರೆ ನಿಜವಾಗ್ಲೂ ಕನ್ನಡಕ್ಕೂ ಒಂದು ಹೆಮ್ಮೆ. ಈ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.